ಇವತ್ತು ಬೆಳಿಗ್ಗೆಯಿಂದಲೇ ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ಅಲ್ಲಿ ದೊಡ್ಡ ಸಂಚಲನ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಎಲ್ಲಾ ರೆಕಾರ್ಡ್ ಉಡಿ ಸಾಕ್ತಾ ಇದೆ. ಹೌದು, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಯುದ್ಧ ಪರಿಣಾಮ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ಭಾರಿ ಒಂದು ಏರುಪೇರಾಗಿತ್ತು ವೀಕ್ಷಕರೇ. ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ. ಬಂಗಾರ ಬೆಳ್ಳಿ ಖರೀದಿ ಮಾಡೋರು ಈಗ ಅಲರ್ಟ್ ಆಗಿರ್ಬೇಕು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಎದಕ್ಕಂದ್ರೆ ಅಮೆರಿಕ ಇಸ್ರೇಲ್ ಕೂಡಿ ಇರಾನ್ ದೇಶದ ಮೇಲೆ ದಾಳಿ ಮಾಡ್ತಾ ಇದ್ದದ್ದು ಬಂಗಾರ ಬೆಳ್ಳಿ ಬೆಲೆ ಮೇಲೆ ಇದು ಭಾರಿ ಪೆಟ್ಟು ಬೀಳ್ತಾ ಇತ್ತು ವೀಕ್ಷಕರೇ. ಈಗ ದಿಢೀರ್ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವುದೇ ಕಾರಣಕ್ಕೂ ಈಗ ಇರಾನ್ ದೇಶದ ಮೇಲೆ ದಾಳಿ ಮಾಡಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಹೌದು, 2 ವಾರಗಳ ಕಾಲ ಸೀಸ್ ಫೈರ್ ಅಂದ್ರೆ ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕದನ ವಿರಾಮ ಘೋಷಣೆಯಾಗಿದೆ. ಇದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಕಚ್ಚಾ ತೈಲ ಬೆಲೆ ಭಾರಿ ಇಳಿಕೆ ಆಗಿದೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಮಾರ್ಕೆಟ್ ಅಲ್ಲೂ ಕೂಡ ಭಾರಿ ಒಂದು ಏರುಪೇರು ನೋಡೋಕೆ ಸಿಕ್ಕಿದೆ ವೀಕ್ಷಕರೇ. ನೀವು ಕೂಡ ಆಭರಣ ಖರೀದಿ ಮಾಡಬೇಕು, ಬಂಗಾರ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಇವತ್ತಿನ ಬೆಲೆ ನೋಡಿದ್ರೆ ನೀವು ಶಾಕ್ ಆಗ್ಬಹುದು ವೀಕ್ಷಕರೇ. ಮತ್ತೊಂದು ಅಷ್ಟು ಮಾತ್ರವಲ್ಲದೆ ಇದು ಒಂದು ತಾತ್ಕಾಲಿಕ ಅಥವಾ ಇದು ಮುಂದೆ ಬರೋ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಾದ್ರೂ ಆಗಲಿದೆಯಾ? ಹಾಗಾದ್ರೆ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ವೀಕ್ಷಕರೇ. ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಒಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ದಯಮಾಡಿ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ಬೇಕು, ಏರಿಕೆ ಆಗ್ಬಾರ್ದು ಅಂತ ನಿಮ್ಮ ಆಸೆ ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇವತ್ತಿನ ಪ್ರಶ್ನೆ ನಿಮಗೆಲ್ಲರಿಗೂ ವೀಕ್ಷಕರೇ, ದಯವಿಟ್ಟು ಉತ್ತರ ಕಮೆಂಟ್ ಬಾಕ್ಸ್ ಮೂಲಕ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿದಂತಾಗಬೇಕು, ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಮೊದಲಿಗೆ ಈ ಒಂದು ಯುದ್ಧದಲ್ಲಿ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿದೆ ವೀಕ್ಷಕರೇ. ಹೂಡಿಕೆದಾರರು ಮತ್ತೆ ಈಗ ಬೆಳ್ಳಿ ಮತ್ತು ಬಂಗಾರದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಇಂದು ಮುಂದಿನ ಬರೋ ದಿನಗಳಲ್ಲಿ ಎಲ್ಲಾ ರೆಕಾರ್ಡ್ ಬ್ರೇಕ್ ಮಾಡಬಹುದು ಚಿನ್ನ ಬೆಳ್ಳಿ ಬೆಲೆಗಳು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಒಂದೇ ದಿನ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿದೆ ಬೆಳ್ಳಿ ಬೆಲೆ. ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಭಾರಿ ಏರಿಕೆ ಆದ ಬೆಳ್ಳಿ ಬೆಲೆ ವೀಕ್ಷಕರೇ. ಕಾರಣ ಕದನ ವಿರಾಮ ಘೋಷಣೆ ಆಗಿದೆ. ಇನ್ನು ಮುಖ್ಯವಾಗಿ ಬೆಳ್ಳಿಯಲ್ಲಿ ಹೂಡಿಕೆದಾರರು ಹೂಡಿಕೆ ಮಾಡಲು ಮತ್ತೆ ಪ್ರಾರಂಭ ಮಾಡಿದ್ದಾರೆ ಆಸ್ ಅ ಸೇಫ್ ಅಸೆಟ್ ಅಂತ ವೀಕ್ಷಕರೇ. ಇಲ್ಲಿ ನೋಡಬಹುದು ಚಾರ್ಟ್ ಕೂಡ ಲೈವ್ ಆಗಿ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಯಾವ ತರ ಒಂದು ರೇಟ್ ಅಲ್ಲಿ ಕೆಳಗಡೆ ಬಿದ್ದಿತ್ತು ನೋಡಿ, ಅದೇ ತರ ಮೇಲ್ಗಡೆ ಹೋಗ್ತಾ ಇದೆ ನೋಡಿ. ಒಂದೇ ದಿನ 20,000 ರೂಪಾಯಿಷ್ಟು ಮೇಲ್ಗಡೆ ಹೋಗಿದೆ ಬೆಳ್ಳಿ ಬೆಲೆ. ಅಂದ್ರೆ ನೀವು ನಂಬಲ್ಲ, ಎದಕ್ಕಂದ್ರೆ ಇದು ಒಂದು ಸಾರ್ವಕಾಲಿಕ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಏರಿಕೆ ಆಗಿದೆ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ? ಈ ಪ್ರಶ್ನೆಗೆ ಉತ್ತರ ನೀವು ಕೇಳ್ತಾ ಇದ್ರಿ ವೀಕ್ಷಕರೇ. ಈಗ ನೋಡಿ ಮಾರ್ಕೆಟ್ ತುಂಬಾ ಅಂದ್ರೆ ತುಂಬಾ ವಾಲಿಟಾಲಿಟಿ ಇದೆ. ಒಂದೊಂದು ದಿನ 20-30 ಸಾವಿರ ರೂಪಾಯಿ ಏರಿಕೆ ಆಗುತ್ತೆ, ಒಂದೊಂದು ದಿನ 20-30 ಸಾವಿರ ರೂಪಾಯಿ ಇಳಿಕೆ ಆಗ್ತಾ ಇದೆ. ಸದ್ಯಕ್ಕೆ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರು ಸ್ವಲ್ಪ ಹುಷಾರಾಗಿ ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡಬೇಕು ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳಿದ್ದಾರೆ ವೀಕ್ಷಕರೇ. ಎದಕ್ಕಂದ್ರೆ ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ಯುದ್ಧ ಭೀತಿ ಆಗಿರ್ಬೋದು, ಮತ್ತೆ ಯುದ್ಧ ನಿಲ್ಲುವ ಮುನ್ಸೂಚನೆ ಆಗಿರ್ಬೋದು, ಎಲ್ಲ ಕೂಡ ನೇರವಾಗಿ ಪರಿಣಾಮ ಬಂಗಾರದ ಮೇಲೆ ಬೀಳ್ತಾ ಇದೆ ವೀಕ್ಷಕರೇ. ಈಗ 1 ಕೆಜಿ ಬೆಳ್ಳಿ ಬೆಲೆ 10,000 ರೂಪಾಯಿ ಮಾರ್ಕೆಟ್ ಅಲ್ಲಿ ಏರಿಕೆ ಆಗಿದೆ. 2,60,000 ರೂಪಾಯಿ ಆಗಿದೆ 1 ಕೆಜಿ ಬೆಳ್ಳಿ ಬೆಲೆ. ನಿನ್ನೆ 2,50,000 ರೂಪಾಯಿ ಇತ್ತು. ಅಂದ್ರೆ ಗ್ರಾಮ್ಗೆ 250 ರೂಪಾಯಿ ಇತ್ತು ಬೆಳ್ಳಿ ಬೆಲೆ. ಇವತ್ತು ಗ್ರಾಮ್ಗೆ 260 ರೂಪಾಯಿ ಆಗಿದೆ. ಅಂದ್ರೆ 10 ರೂಪಾಯಿ ಗ್ರಾಮ್ ಮೇಲೆ ಏರಿಕೆ ಆಗಿದ್ದು 1 ಕೆಜಿ ಮೇಲೆ ಬರೋಬ್ಬರಿ 10,000 ರೂಪಾಯಿ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ನೀವೇನಾದ್ರೂ ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಬಂಗಾರದ ಬೆಲೆ ಕೂಡ ಇದೇ ತರ ಏರಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಅಂದ್ರೆ ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಎಲ್ಲಾ ದೇಶಗಳಲ್ಲೂ ಕೂಡ ಬಂಗಾರದ ಬೆಲೆ ಏರಿಕೆ ಆಗ್ತಾ ಇದೆ ಆಸ್ ಅ ಸೇಫ್ ಅಸೆಟ್. ಅಂದ್ರೆ ಇಲ್ಲಿ ನೋಡಿ, ಹೂಡಿಕೆದಾರರು ಕಚ್ಚಾ ತೈಲದಲ್ಲಿ ಪ್ರಾಫಿಟ್ ಅನ್ನ ಲಾಭವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಬೆಲೆ ಬೀಳ್ತಾ ಇರೋದ್ರಿಂದ ಜನರು ಬಂಗಾರದಲ್ಲಿ ಹೂಡಿಕೆ ಮಾಡಬಹುದು. ಅಂದ್ರೆ ವಿದೇಶಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಕೋಟಿ ಹೂಡಿಕೆ ಮಾಡೋರು ಬಂಗಾರದಲ್ಲಿ ಮತ್ತೆ ಈಗ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಮತ್ತೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ ವೀಕ್ಷಕರೇ, ಡಾಲರ್ ಬೆಲೆ ಈಗ ಇಳಿಕೆ ಆಗ್ತಾ ಇದೆ. ಅಂದ್ರೆ ಡಾಲರ್ ಈಗೇನು ಸ್ಟ್ರಾಂಗ್ ಆಗಿತ್ತು ನೋಡಿ, ದುರ್ಬಲವಾಗ್ತಾ ಇದೆ. ಡಾಲರ್ ಯಾವಾಗ ದುರ್ಬಲ ಆಗುತ್ತೆ ನೋಡಿ, ಬಂಗಾರ ಸ್ಕೈ ರಾಕೆಟ್ ಆಗ್ಬಹುದು ಅಂತ ಇಲ್ಲಿ ತಜ್ಞರು ಹೇಳಿದ್ದಾರೆ. ಅಂದ್ರೆ ಈಗ ಮತ್ತೆ ಬಂಗಾರ 1,70,000 ರೂಪಾಯಿ ಗಡಿ ದಾಟಬಹುದು ಈ ವರ್ಷದಲ್ಲಿ. ಅಂದ್ರೆ ಈ ವರ್ಷ ಮುಗಿಯೋ ಒಳಗೆ, ಡಿಸೆಂಬರ್ ಒಳಗೆ 1,70,000 ರೂಪಾಯಿ ಬಂಗಾರ ಬೆಲೆ ದಾಟಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದೇ ತರ ಯುದ್ಧ ಭೀತಿ ಇರಲ್ಲ, ಮತ್ತೆ ಎಲ್ಲಾ ಕೂಡ ನಾರ್ಮಲ್ ಆದ್ರೆ, ಮತ್ತೆ ಷೇರು ಮಾರುಕಟ್ಟೆ ಮತ್ತೆ ಚೇತರಿಕೆ ಆದ್ರೆ ಬಂಗಾರದಲ್ಲಿ ಸ್ವಲ್ಪ
ಅಲ್ಪರ ಮಟ್ಟಿಗೆ ಇಳಿಕೆ ಕಾಣಬಹುದು ಹೊರತು ಬಂಗಾರ ಯಾವತ್ತಿದ್ರೂ ಕೂಡ ಲಾಭದಾಯಕ ಅಂತಾನೂ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಈಗ ನೋಡಿ ವೀಕ್ಷಕರೇ, ನೀವು ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ಈಗ ನೋಡಿ ಆಭರಣ ಮಾಡಿಸೋರಿದ್ದಾರೆ, ಈಗ ಮನೆಯಲ್ಲಿ ಮದುವೆ ಸಮಾರಂಭ ಇರುತ್ತೆ, ಏನಾದ್ರೂ ಬಂಗಾರದಲ್ಲಿ ನೀವೇನಾದ್ರೂ ಹೂಡಿಕೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಮೊದಲು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಚಾರ್ಟ್ ನೋಡಿ. ಇಲ್ಲಿ ನೋಡಿ, ಮೊನ್ನೆ 1,66,000 ರೂಪಾಯಿ ತನಕ ಬಂದಿತ್ತು ಬಂಗಾರ ಬೆಲೆ. ನಂತರ 1,30,000 ರೂಪಾಯಿ ತನಕ ಬಂದಿತ್ತು. ಈಗ ಮತ್ತೆ 1,54,000 ರೂಪಾಯಿ ಹತ್ತ ಟ್ರೇಡ್ ಆಗ್ತಾ ಇದೆ. ಯಾವಾಗ ಅಮೆರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಈ ಒಂದು ಯುದ್ಧವನ್ನ, ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ನೋಡಿ, ಅವತ್ತಿಂದ ಬಂಗಾರದ ಬೆಲೆ ಏರಿಕೆ ಶುರುವಾಗಿದೆ. ನೋಡಬಹುದು ವೀಕ್ಷಕರೇ, ಯಾವ ತರ ಬೆಲೆಯಲ್ಲಿ ಏರಿಕೆ ಇಲ್ಲಿ ಕಂಡಿದೆ. ಒಂದೇ ದಿನ ಬರೋಬ್ಬರಿ 7,000 ರೂಪಾಯಿ ಅಷ್ಟು ಇಲ್ಲಿ ಮೇಲ್ಗಡೆ ಹೋಗಿದೆ ಬಂಗಾರದ ಬೆಲೆ. ಇವತ್ತು ಕೂಡ ಮಾರ್ಕೆಟ್ ಅಲ್ಲಿ ನಿಮಗೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಬಂಗಾರದ ಬೆಲೆ ಇವತ್ತು ಜಾಸ್ತಿ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಮತ್ತೆ ಈಗ ನೋಡಿ, ಚಾರ್ಟ್ ಪ್ರಕಾರ ನಾವು ನೋಡೋದಾದ್ರೆ ಬಂಗಾರದ ಬೆಲೆ ಈಗ ಏರುಗತಿಯಲ್ಲಿ ಸಾಗಬಹುದು. ಮುಂದಿನ ಬರೋ ದಿನಗಳಲ್ಲಿ ಇದು 1,60,000 ರೂಪಾಯಿ ದಾಟಬಹುದು ಅಂತ ಹೇಳಲಾಗ್ತಾ ಇದೆ. 2-3 ದಿನ ಇದೇ ತರ ಏರಿಕೆ ಆದ್ರೆ 1,65,000 ರೂಪಾಯಿನೂ ಏರಿಕೆ ಆಗಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನೋಡಿ, 18 ಕ್ಯಾರೆಟ್ ಚಿನ್ನ ಬೇರೆ ಇರುತ್ತೆ, 22 ಕ್ಯಾರೆಟ್ ಚಿನ್ನ ಇದೆ ಮಾರ್ಕೆಟ್ ಅಲ್ಲಿ, 24 ಕ್ಯಾರೆಟ್ ಚಿನ್ನ ಇದೆ. ಜನರು ಖರೀದಿ ಮಾಡುವಾಗ ಬಂಗಾರವನ್ನ ಯಾವ ತರ ಕಡಿಮೆಗೆ ಖರೀದಿ ಮಾಡಬಹುದು. ಇನ್ನು ಎರಡನೇದಾಗಿ, ಬಂಗಾರ ಖರೀದಿ ಮಾಡೋರು ಯಾವ ತಪ್ಪುಗಳನ್ನ ಮಾಡಬಾರ್ದು. ಇನ್ನು ಅಂಗಡಿಯಲ್ಲಿ ಬಂಗಾರ ಖರೀದಿ ಮಾಡೋರಿಗೆ ಯಾವ ತರ ಮೋಸ ಆಗುತ್ತೆ. ಇನ್ನು ಬಂಗಾರದ ಮೇಲೆ ಹೊಸ ನಿಯಮ ಕೂಡ ಈಗ ಶುರುವಾಗಿದೆ ವೀಕ್ಷಕರೇ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ. ಮೊದಲಿಗೆ ಬಂಗಾರದ ಮೇಲೆ ಹೊಸ ನಿಯಮ ಈಗ ಶುರುವಾಗಿದೆ. ಆ ಒಂದು ಹೊಸ ನಿಯಮ ಏನಂತ ನೀವು ಕೇಳೋದಾದ್ರೆ, ದೇಶಾದ್ಯಂತ ವಿಶೇಷ ಗುರುತು ಸಂಖ್ಯೆ ಈಗ ಕಡ್ಡಾಯ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಆಭರಣಕ್ಕೂ ಕೂಡ ಈಗ ಒಂದು HUID ಕೋಡ್ ಅನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇದ್ರ ಬಗ್ಗೆ ಹೇಳೋಣ. 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿ 2,990 ರೂಪಾಯಿ ಒಂದೇ ದಿನ ಭರ್ಜರಿ ಏರಿಕೆ ಆಗಿದೆ ವೀಕ್ಷಕರೇ. ನಿನ್ನೆ 1,12,380 ರೂಪಾಯಿ ಇತ್ತು, ಇವತ್ತು ನೋಡಿ 1,15,000 ರೂಪಾಯಿ ಆಗಿದೆ. ಇದು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಇದ್ರ ಮೇಲೆ ಮತ್ತೆ 3% ಟ್ಯಾಕ್ಸ್ GST ಇರುತ್ತೆ, ಮತ್ತೆ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಎಲ್ಲಾ ಕೂಡಿಸಿ ನೀವು ಒಂದು ಆಭರಣ ಮಾಡಿಸ್ಬೇಕಂದ್ರೆ ಈಗ ನಿಮಗೆ 1,20,000 ರೂಪಾಯಿ ತನಕ ಬರುತ್ತೆ 18 ಕ್ಯಾರೆಟ್ ಚಿನ್ನದ ಬೆಲೆ. ಎದಕ್ಕಂದ್ರೆ ಚಿನ್ನ ಬೆಳ್ಳಿ ಬೆಲೆ ಭರ್ಜರಿ ಏರಿಕೆ ಆಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ 22 ಕ್ಯಾರೆಟ್ ಚಿನ್ನ ಕೂಡ ಇದೆ ಮಾರ್ಕೆಟ್ ಅಲ್ಲಿ, ಇದರದ್ದು ಬೆಲೆ ಕೂಡ ಭರ್ಜರಿ ಏರಿಕೆ ಆಗಿದೆ. ತುಂಬಾ ಜನ ಕೇಳ್ತಾರೆ 18 ಕ್ಯಾರೆಟ್ ಚಿನ್ನ ತಗೋಬೇಕಾ 22 ಕ್ಯಾರೆಟ್ ಚಿನ್ನ ತಗೋಬೇಕಂತ, ಅದಕ್ಕೂ ಕೂಡ ಉತ್ತರ ಕೊಡ್ತೇವೆ. ಮೊದಲಿಗೆ ನೋಡಿ, ಇಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ ಒಂದೇ ದಿನ 10 ಗ್ರಾಮ್ ಮೇಲೆ 3,650 ರೂಪಾಯಿ ದಾಖಲೆ ಏರಿಕೆ ಕಂಡಿದೆ ವೀಕ್ಷಕರೇ. ನಿನ್ನೆ 1,37,000 ರೂಪಾಯಿ ಇದ್ದದ್ದು ಇವತ್ತು 1,41,000 ರೂಪಾಯಿ ಆಗಿದೆ. ಇದು ನೋಡಿ, ಈ ತರ ಏರಿಕೆ ಆಗ್ತಾ ಇದೆಯಲ್ಲ, ಇದು ಇದೇ ತರ ಮುಂದುವರೆದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ 1,50,000 ರೂಪಾಯಿ 2-3 ದಿನದಲ್ಲಿ ದಾಟಬಹುದು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇಲ್ಲಿ ನೋಡಿ 1,41,000 ರೂಪಾಯಿ ಆಗಿದೆ 22 ಕ್ಯಾರೆಟ್ ಚಿನ್ನದ ಬೆಲೆ. ಇದ್ರ ಮೇಲೂ ಕೂಡ 3% GST ಇರುತ್ತೆ, ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. 18 ಕ್ಯಾರೆಟ್ ಚಿನ್ನ ತಗೊಳ್ಳೋರು ಇದ್ದಾರೆ, 22 ಕ್ಯಾರೆಟ್ ಚಿನ್ನ ತಗೊಳ್ಳೋರು ಇದ್ದಾರೆ. ಮಾರ್ಕೆಟ್ ಅಲ್ಲಿ ನೀವೇನಾದ್ರೂ ಮತ್ತೆ ಅದನ್ನ ರೀಸೇಲ್ ಮಾಡ್ತೀರಾ, ಮುಂದಿನ 2-3 ವರ್ಷ ಬಿಟ್ಟು ಆ ಬಂಗಾರ ನೀವು ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ ನಷ್ಟ ಆಗಬಾರ್ದು ಅಂದ್ರೆ ನೀವು 22 ಕ್ಯಾರೆಟ್ ಚಿನ್ನ ತಗೊಳ್ಳಿ. 916 BIS ಹಾಲ್ ಮಾರ್ಕ್ ಇರೋ ಚಿನ್ನ ತಗೊಳ್ಳಿ ವೀಕ್ಷಕರೇ. ಇದರಿಂದ ನಿಮಗೆ ಮೋಸ ಆಗೋ ಚಾನ್ಸ್ ಕಡಿಮೆ ಇರುತ್ತೆ. ನಿಮ್ಮ ಬಂಗಾರಕ್ಕೆ ಗ್ಯಾರಂಟಿ ಅಂತ ಒಂದು BIS ಹಾಲ್ ಮಾರ್ಕ್ ಕೂಡ ನಿಮಗೆ ಸಿಗುತ್ತೆ. ಈಗ ನೋಡಿ, ಕೇವಲ BIS ಹಾಲ್ ಮಾರ್ಕ್ ಇದ್ರೆ ಸಾಲದು. ಎದಕ್ಕಂದ್ರೆ ವಿಶೇಷ ಗುರುತಿನ ಸಂಖ್ಯೆ. ಈಗ ನೋಡಿ, ನಮಗೆ ಒಂದು ಆಧಾರ್ ಕಾರ್ಡ್ ಇದೆ, ನಿಮಗೆ ಒಂದು ಆಧಾರ್ ಕಾರ್ಡ್, ಒಂದೊಂದು ಆಧಾರ್ ಕಾರ್ಡ್ಗೆ ಒಂದೊಂದು ನಂಬರ್ ಇರುತ್ತೆ. ಅದೇ ತರ ಬಂಗಾರದ ಆಭರಣಗಳಿಗೂ ಕೂಡ ಒಂದು ವಿಶೇಷ ಗುರುತಿನ ಸಂಖ್ಯೆಯನ್ನು ಕೊಡ್ತಾ ಇದ್ದಾರೆ. ಗ್ರಾಹಕರ ಸಂರಕ್ಷಣೆ ಪ್ರಮುಖ ಕ್ರಮವಾಗಿ ಶೀಘ್ರದಲ್ಲೇ ದೇಶಾದ್ಯಂತ ಭಾರತ ಸರ್ಕಾರ ಚಿನ್ನಾಭರಣಗಳಲ್ಲಿ ವಿಶಿಷ್ಟ ಗುರುತಿನ ಸಂಖ್ಯೆ ನಮೂದಿಸೋದನ್ನ ಕಡ್ಡಾಯ ಮಾಡುತ್ತೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ನೋಡಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ HUID ಅಂದ್ರೆ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ, ಕೋಡ್ ಅನ್ನ ಹಾಕೋದು ಇಲ್ಲಿ ಕಡ್ಡಾಯ ಮಾಡಲಿದ್ದಾರೆ. ಆ ಒಂದು ಕೋಡ್ ಅನ್ನ BIS ಕೇರ್ ಅಲ್ಲಿ ಹಾಕಿದ್ರೆ ನಿಮ್ಮ ಬಂಗಾರ ಎಷ್ಟು ಗ್ರಾಮ್ ಇದೆ, ಇದ್ರದ್ದು ಯಾರು ಮಾಲೀಕರು, ಎಲ್ಲಿಂದ ನಿಮಗೆ ಬಂಗಾರ ಸಿಕ್ಕಿದೆ, ಎಲ್ಲಾ ಡೀಟೇಲ್ ಕೂಡ ಆನ್ಲೈನ್ ನಲ್ಲಿ ಬರುತ್ತೆ. ಇದಕ್ಕೆ HUID ಕೋಡ್ ಅಂತ ಕೊಡ್ತಾರೆ. ಮೊದಲು BIS ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋಬೇಕು ಅಂತ ನಿಯಮ ಇತ್ತು. ಈಗ ನೋಡಿ, ಮತ್ತೊಂದು ನಿಯಮ, ಹೊಸ ನಿಯಮ, HUID ಕೋಡ್ ಇರೋ ಬಂಗಾರ ತಗೋಬೇಕು ಅಂತ ನಿಯಮ ಆದಷ್ಟು ಬೇಗನೆ ಭಾರತದಲ್ಲಿ ಜಾರಿ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಬಂಗಾರ ಖರೀದಿ ಮಾಡುವಾಗ ಹೇಗೆ ಎಲ್ಲ ಜನ ಮೋಸ ಹೋಗ್ತಾರೆ, ಈ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ನೋಡಿ, ಮೇಕಿಂಗ್ ಚಾರ್ಜಸ್ ಅಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ನೀವು ಯಾವುದೇ ಒಂದು ಆಭರಣ ಮಾಡಿಸ್ತೀರಾ, ಈಗ ನೋಡಿ ಗಟ್ಟಿ ಬಂಗಾರ ತಗೋತೀರಾ ಅಂದ್ರೆ ಅದ್ರ ಮೇಲೆ ಯಾವ್ದು ಮೇಕಿಂಗ್ ಚಾರ್ಜ್ ಇರಲ್ಲ, ತುಂಬಾ ಕಡಿಮೆ ಇರುತ್ತೆ. ಅದೇ ನೀವು ನೆಕ್ಲೆಸ್, ಬಂಗಾರದ ಬಳೆ, ಉಂಗುರ ಮಾಡಿಸ್ತೀರಾ ಅಂದ್ರೆ
5%, 8%, 12% ಅಂತ ಮೇಕಿಂಗ್ ಚಾರ್ಜಸ್ ಜೊತೆಗೆ ವೇಸ್ಟೇಜ್ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇದು 25-30% ಆದ್ರೆ ನಿಮಗೆ ದೊಡ್ಡ ನಷ್ಟನೇ ಆಗ್ಬಹುದು. 1 ಲಕ್ಷ ರೂಪಾಯಿಗೆ ನೀವು 30,000 ರೂಪಾಯಿ ಇಲ್ಲಿ ಚಾರ್ಜಸ್ ಅನ್ನ ಕೊಡ್ತಾ ಇದ್ದೀರಾ. ಅದು ನಿಮಗೆ ಮೇಕಿಂಗ್ ಚಾರ್ಜ್ ಅಂತ ಕರೀತಾರೆ. ಹೀಗಾಗಿ ನೀವು 1 ಬಿಟ್ಟು 5 ಅಂಗಡಿಗಳಲ್ಲಿ ಮೇಕಿಂಗ್ ಚಾರ್ಜಸ್ ಎಲ್ಲಿ ಕಡಿಮೆ ಇರುತ್ತೆ, ಎಲ್ಲಿ BIS ಹಾಲ್ ಮಾರ್ಕ್ ಕೊಡ್ತಾ ಇದ್ದಾರೆ, ಎಲ್ಲಿ HUID ಕೋಡ್ ಅನ್ನ ಕೊಡ್ತಾ ಇದ್ದಾರೆ, ಅಲ್ಲಿ ಬಂಗಾರ ತಗೊಂಡ್ರೆ ನಿಮಗೆ ಯಾವುದೇ ರೀತಿ ಬಂಗಾರದಲ್ಲಿ ಮೋಸ ಆಗೋದಿಲ್ಲ ಅಂತ ಹೇಳ್ಬಹುದು. ಇನ್ನು ಎರಡನೇದಾಗಿ ತುಂಬಾ ಜನ ಕ್ಯಾಶ್ ಕೊಟ್ಟು ವ್ಯವಹಾರ ಮಾಡ್ತಾರೆ, ಅಂದ್ರೆ ನಗದನ್ನ ಕೊಟ್ಟು ಬಂಗಾರ ಖರೀದಿ ಮಾಡ್ತಾರೆ. ಈ ತರ ನೀವು ಮಾಡಿದ್ದೇ ಆದಲ್ಲಿ ವೀಕ್ಷಕರೇ ಮುಂದಿನ ಬರೋ ದಿನಗಳಲ್ಲಿ ನಿಮಗೆ ದೊಡ್ಡ ಸಮಸ್ಯೆ ಆಗ್ಬಹುದು. 2 ಲಕ್ಷ ರೂಪಾಯಿ ಮೇಲೆ ನೀವು ಬಂಗಾರವನ್ನ ಕ್ಯಾಶ್ ಅಲ್ಲಿ ನಗದಲ್ಲಿ ತಗೋತೀರಾ ಅಂದ್ರೆ ನಿಮಗೆ 3 ಲಕ್ಷ ರೂಪಾಯಿ ನೀವು ಬಂಗಾರ ತಗೊಂಡ್ರೆ 3 ಲಕ್ಷ ರೂಪಾಯಿ ನಿಮಗೆ ದಂಡನೆ ಬೀಳ್ಬಹುದು. ಎದಕ್ಕಂದ್ರೆ ಒಂದೇ ದಿನ ಒಬ್ಬ ವ್ಯಕ್ತಿಯಿಂದ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದನ್ನ ಸ್ವೀಕಾರ ಮಾಡುವಂತಿಲ್ಲ ಅಂತ ಕೇಂದ್ರ ಸರ್ಕಾರ ನಿಯಮ ಜಾರಿಗೆ ತಂದಿದೆ ವೀಕ್ಷಕರೇ. ಅಂದ್ರೆ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡಬಾರ್ದು, ಆನ್ಲೈನ್ ಅಂದ್ರೆ ಇಲ್ಲಿ ನೆಫ್ಟ್ ಆಗಿರ್ಬೋದು, RTGS ಆಗಿರ್ಬೋದು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಬ್ಯಾಂಕ್ UPI ಮೂಲಕ ನೀವು ಟ್ರಾನ್ಸ್ಫರ್ ಅನ್ನ ಮಾಡಬಹುದು. ಕ್ಯಾಶ್ ನಲ್ಲಿ ವ್ಯವಹಾರ ಮಾಡೋದನ್ನ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತಾನೆ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕಡಿಮೆ ಬೆಲೆಗೆ ಬಂಗಾರವನ್ನ ಯಾವ ತರ ಖರೀದಿ ಮಾಡಬಹುದು ಅಂತ ನೀವು ಕೇಳೋದಾದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ. ಈಗ ಮೊನ್ನೆ ಬೆಲೆ ಇಳಿಕೆ ಆಗಿತ್ತು, ಅವಾಗ ಎಲ್ಲ ಯಾರೆಲ್ಲ ಖರೀದಿ ಮಾಡಿದ್ರು ನೋಡಿ, ಇವತ್ತು ಅವರಿಗೆ ಲಾಭ. ಇವತ್ತು ಅವರು ಮಾರಾಟ ಮಾಡಿದ್ರೆ ಅವರಿಗೆ 8,000-10,000 ರೂಪಾಯಿ ಲಾಭನ ಸಿಗುತ್ತೆ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಬಂಗಾರ ರೇಟ್ ಕಡಿಮೆ ಆಗುವಾಗ ಇನ್ನಷ್ಟು ಕಡಿಮೆ ಆಗ್ಲಿ ಅಂತ ಇಲ್ಲಿ ಸ್ವಲ್ಪ ವೇಟ್ ಅನ್ನ ಮಾಡ್ತಾರೆ, ಕಾಯ್ತಾರೆ. ಬಂಗಾರ ಮತ್ತೆ ಕೈ ಕೊಟ್ಟು ಮೇಲ್ ಹೋಗುತ್ತೆ. ಈಗ ನೋಡಿ ಅದೇ ತರ ಆಯ್ತು. ಮೊನ್ನೆ 1,35,000 ರೂಪಾಯಿ ತರ ಬಂಗಾರ ಬಂದಿತ್ತು, ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ಜನರು ಹಿಂದೇಟ್ ಹಾಕಿರ್ತಾರೆ. ಈಗ ನೋಡಿ ಮತ್ತೆ ಬೆಲೆ 1,55,000 ರೂಪಾಯಿ ಗಡಿಯತ್ತ ಬಂದಿದೆ. ಹೀಗಾಗಿ ಅವರಿಗೆ ಮತ್ತೆ 20,000 ರೂಪಾಯಿ ನಷ್ಟ ಅಂತ ಹೇಳ್ಬಹುದು. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ 1 ಗ್ರಾಮು, 2 ಗ್ರಾಮು, 3 ಗ್ರಾಮ್ ನೀವು ತಗೊಂಡ್ರೆ 10 ಗ್ರಾಮ್ ಲೆಕ್ಕದಲ್ಲಿ ನೀವು ಲೆಕ್ಕ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ. ನಿಮ್ಮ ಹತ್ರ ಇರೋ ಬೆಲೆ ನೀವು ಮಾರ್ಕೆಟ್ ಗಿಂತ ಕಡಿಮೆ ತಗೊಂಡಿರ್ತೀರಾ. ಹೀಗಾಗಿ ವೀಕ್ಷಕರೇ ನೀವು ಕರೆಕ್ಟ್ ಟೈಮ್ ಅಲ್ಲಿ ಬಂಗಾರದಲ್ಲಿ ಹೂಡಿಕೆ ಮಾಡಿದ್ರೆ ಮಾತ್ರ ನಿಮಗೆ ಲಾಭ ಸಿಗುತ್ತೆ, ಇಲ್ಲವಾದಲ್ಲಿ ನಿಮಗೆ ನಷ್ಟ ಕೂಡ ಆಗ್ಬಹುದು ಅಂತ ಇಲ್ಲಿ ಹೇಳಲಾಗುತ್ತೆ ವೀಕ್ಷಕರೇ. ಹೀಗಾಗಿ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು. ಇನ್ನು 22 ಕ್ಯಾರೆಟ್ ಚಿನ್ನ ತಗೊಳ್ಳಿ, 916 BIS ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಳ್ಳಿ. ಯಾರಾದ್ರೂ ಹೂಡಿಕೆದಾರರಿದ್ರೆ ನೀವು ಕಡ್ಡಾಯವಾಗಿ 24 ಕ್ಯಾರೆಟ್ ಚಿನ್ನ ತಗೊಳ್ಳಿ. ಇದರಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರಲ್ಲ. ಇದ್ರದ್ದು ಬೆಲೆ ನೋಡಿ 3,900 ಏರಿಕೆ ಆಗಿದೆ, ಅಂದ್ರೆ 4,000 ರೂಪಾಯಿ ಏರಿಕೆ ಆಗಿದೆ. 1,49,000 ರೂಪಾಯಿ ಇತ್ತು ನಿನ್ನೆ, ಆದ್ರೆ ಇವತ್ತು 1,53,800 ರೂಪಾಯಿ ಆಗಿದೆ. ಬೆಲೆಯಲ್ಲಿ ಭರ್ಜರಿ ಏರಿಕೆ ಆಗಿದೆ ವೀಕ್ಷಕರೇ. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತಾ ಏರಿಕೆ ಆಗುತ್ತಾ ನೋಡೋಣ, ಕಾದು ನೋಡೋಣ ಅಂತಾನೆ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.